PVR ಸಿಲ್ಕ್ಸ್ಗೆ ತುಂಬಾ ವರ್ಷದಿಂದ ಬರ್ತಾ ಇದೀವಿ. ನಾವು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇಲ್ಲೇ ಬಂದು ಸೀರೆ ತಗೊಂತೀವಿ. ಈಗ ನಾನು ಮದುವೆ ಸೆಟ್ ಆಗಿರೋದ್ರಿಂದ ನಾವು ಸೀರೆ ಎಲ್ಲ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ ಪರ್ಸನಲಿ. ಇಲ್ಲಿ ತುಂಬಾ ಲೇಟೆಸ್ಟ್ ಕಲೆಕ್ಷನ್ ಎಲ್ಲ ಸಿಗ್ತಾ ಇದೆ. ಐ ಲೈಕ್ ದ ಕಲೆಕ್ಷನ್. ಥ್ಯಾಂಕ್ ಯು. ಸಮಾಜ ಸೇವೆ ಎನ್ನುವುದು ದೇವರವರ ಕೊಟ್ಟ ಹಾಗೆ. ಅವರ ತಂದೆ ತಾಯಿ ಗುರುಗಳ ಆಶೀರ್ವಾದದಿಂದ ಗೌರವಾನ್ವಿತ ಹೂಹಳ್ಳಿ ಕೆ ಅಂಬರೀಶ್ ಅವರ ಎಲ್ಲ ಸಮುದಾಯಗಳ ಸಮಾಜ ಸೇವೆ ಮರೆಯಲಾರದ ಈ ದಿನ ಹಾಗೂ ಪಂಚಪಾಂಡವರ ಸೇವಾ ಟ್ರಸ್ಟ್ ಅವರ ಕೋಲಾರ ಹುಟ್ಟು ಸಾವು ಖಚಿತ. ಆದರೆ ಅವರ ಸೇವೆ ಎಷ್ಟು ಕುಟುಂಬಗಳ ಜೀವನಾಧಾರ ಆಗಿರುವುದು ಉತ್ತಮ ಸೇವೆ ಹಾಗೂ ಮಕ್ಕಳ ಭವಿಷ್ಯದ ಉಜ್ವಲಗಾಗಿ ಸಮಾಜ ಮಾರ್ಗದರ್ಶನ ಮೇಲ್ಮೈ ಸಾಧಿಸಬೇಕು ಎಂಬ ಉದ್ದೇಶದಿಂದ ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ಬಿಡುಗಡೆ ಸಮಾರಂಭ. ತಾಲೂಕಾ ವರದಿಗಾರರು KV ನಾಗರಾಜ್ ಸಾಧನೆ ಅದ್ಭುತವಾದದ್ದು. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಜನಪ್ರಿಯ ಶಾಸಕರು GK ವೆಂಕಟಶಿವಾರೆಡ್ಡಿಯವರು ಹಾಗೂ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನಂಬಿಹಳ್ಳಿ PN ಬಾಲಕೃಷ್ಣರಾವ್ ಅವರು ಹಾಗೂ ಜನರ ಮೆಚ್ಚುಗೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ R ನಾರಾಯಣಸ್ವಾಮಿ ಅವರು, ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಹೂಹಳ್ಳಿ ಕೃಷ್ಣಪ್ಪ ಹಾಗೂ ಎಲ್ಲ ಜನಸಾಮಾನ್ಯರ ಅಭಿವೃದ್ಧಿ ಎಂಬ ಹೂಹಳ್ಳಿ ಕೆ ಅಂಬರೀಶ್ ಅವರು ಹಾಗೂ ಕೋಲಾರ ಜಿಲ್ಲಾ ಪಂಚಪಾಂಡವರ ಸೇವಾ ಟ್ರಸ್ಟ್ BEO BC ಮುನಿಲಕ್ಷ್ಮಯ್ಯ, ಪೊಲೀಸ್ ಇನ್ಸ್ಪೆಕ್ಟರ್ MB ಗೌರವನ ಕೊಳ್ಳ, ಬೈರೇಶ್ವರ ವಿದ್ಯಾನಿಕೇತನ ನಿರ್ದೇಶಕರು ಕಲ್ಲೂರು K ವೆಂಕಟರೆಡ್ಡಿ, ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು BM ಶ್ರೀನಿವಾಸ್, ತಾಲೂಕಾ ರೈತ ಸಂಘದ ಅಧ್ಯಕ್ಷರು NG ಶ್ರೀರಾಮರೆಡ್ಡಿ, DV ಶ್ರೀನಿವಾಸಗೌಡ, ಮುಖ್ಯ ಶಿಕ್ಷಕರು DN ರಾಮಚಂದ್ರ, ಶಿಕ್ಷಕರು NV ವೇಣುಗೋಪಾಲ್ ಹಾಗೂ SDMC ಅಧ್ಯಕ್ಷರು ಅಪ್ಪರೆಡ್ಡಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ SDMC ಅಧ್ಯಕ್ಷರು T ನಾರಾಯಣಸ್ವಾಮಿ ಹಾಗೂ ನಂಬಿಹಳ್ಳಿ ದಿವಂಗತ ನಿವೃತ್ತ ಶಿಕ್ಷಕರ ಮುನಿಯಪ್ಪನವರ ಮಗ ಯುವ ಮುಖಂಡ M ನಾಗರಾಜ್ ಅವರು, NV ರತ್ನಯ್ಯ, ಊರಿನ ಗಣ್ಯರು, ಜನಸಾಮಾನ್ಯರು, ಅಭಿಮಾನಿಗಳು, ಸುತ್ತಮುತ್ತ ಗ್ರಾಮದ ಮುಖಂಡರು ಭಾಗವಹಿಸಿ ಹಬ್ಬದ ವಾತಾವರಣದಂತೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಶಾಸಕರು ಮಾತನಾಡಿ, ಅಭಿವೃದ್ಧಿಯ ಬಗ್ಗೆ ಎಲ್ಲರೂ ಬನ್ನಿ, ಸಹಕರಿಸುತ್ತೇನೆ. ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿರುವುದು ಸಂತೋಷವಾಗಿದೆ. ಪ್ರತಿ ಗ್ರಾಮಗಳ ಕುಡಿಯುವ ನೀರಿನ ಕೇಂದ್ರ ಸರ್ಕಾರದ ಯೋಜನೆ ಅನುಷ್ಠಾನ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ತಾಲೂಕಿನಲ್ಲಿ ಇಂಡಸ್ಟ್ರಿಯಲ್ ಕಾರ್ಖಾನೆಗಳು ಉದ್ಯೋಗಾವಕಾಶ ಮಾಡಿಕೊಡುತ್ತೇನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹೂಹಳ್ಳಿ ಅಂಬರೀಶ್ ಅವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರು ಹಾಗೂ ಸ್ನೇಹಿತರಾದ KV ನಾಗರಾಜ್ ಹಾಗೂ ಪಂಚಪಾಂಡವರ ಸೇವಾ ಟ್ರಸ್ಟ್ ಕಮಿಟಿಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಶಿಕ್ಷಣದ ಮಾರ್ಗದರ್ಶನ ಉದಯವಾಣಿ ಪತ್ರಿಕೆ ಸಹಕರಿಸುತ್ತೇವೆ. ನಿಮ್ಮೆಲ್ಲರ ವಿದ್ಯಾಭ್ಯಾಸ ಸೈ ಎನಿಸಿಕೊಳ್ಳಬೇಕು. ಈ ಶುಭ ದಿನ ಪಂಚಪಾಂಡವರ ಟೆಸ್ಟ್ ವತಿಯಿಂದ ನಂಬಿಹಳ್ಳಿ ಸಂಜಯವರ ಕುಟುಂಬದ ಅಂಗವಿಕಲ ಮಗುವಿನ ಚಿಕಿತ್ಸೆಗೆ ಹಾಗೂ ವಾಕರ್ ಎಲ್ಲವನ್ನ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಪಂಚಪಾಂಡವರು ಸೇವಾ ಟ್ರಸ್ಟ್ ಅವರು ಮಾತನಾಡಿ, ನಮ್ಮ ಸಮಾಜ ಸೇವೆ ನಮ್ಮ ಅಣ್ಣನವರ ಮಾರ್ಗದರ್ಶನ, ಅಂಬರೀಶ್ ಅವರ ಮರೆಯಲಾರದ ದಿನ. ಈ ಸಂದರ್ಭದಲ್ಲಿ ಸೇವಾ ಟ್ರಸ್ಟ್ ವತಿಯವರು ನಮ್ಮ ಸೇವೆ ಎಲ್ಲ ಸಮುದಾಯದವರು 24 ಗಂಟೆ ಸೇವೆ ಸಹಕರಿಸುತ್ತೇವೆ. ಗಣ್ಯರಿಗೂ ಮುಖಂಡರಿಗೂ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಎಲ್ಲರಿಗೂ ಊಟದ ವ್ಯವಸ್ಥೆ ಹಾಗೂ ಉದಯವಾಣಿ KV ನಾಗರಾಜ್, ಸಮಾಜ ಸೇವಕ ಹೂಹಳ್ಳಿ ಅಂಬರೀಶ್ ಹಾಗೂ ಹಿರಿಯರು ಹೂಹಳ್ಳಿ ಕೃಷ್ಣಪ್ಪರವರು ಬಂದಿರುವ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು.
ಅಲ್ಲಿ ಒಂದು ಸ್ಪಾನ್ಸರ್ ಮಾಡಿದ್ದೇವೆ ಮತ್ತು ರೋಣದಲ್ಲಿ ಭಾಗವಹಿಸ್ತಕ್ಕಂಥ ಕೂಡ ಒಂದು ಸ್ಪಾನ್ಸರ್ ಮಾಡಿ ಈ ಒಂದು ಪ್ರಮುಖೆಯನ್ನು ತೋರಿಸ್ತಾರೆ. ಇಂಥ ಒಂದು ಮಹತ್ತರ ಕಾರ್ಯಕ್ರಮಕ್ಕೆ ಕೈಗೊಳಿಸ್ತಕ್ಕಂಥ ಎಲ್ಲ ಮಹನೀಯರು ಕೂಡ ಇಲ್ಲಿದ್ದಾರೆ. ವಿಶೇಷವಾಗಿ ಈ ತಾಲೂಕಿನ ಜನಪ್ರಿಯ ಶಾಸಕರು, ಈಗಾಗಲೇ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವರು, ಒಂದು ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆ ಇದ್ದಾರೆ. ಈ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮಾವಿಗೆ ಪ್ರಸಿದ್ಧಿ. ಮಾವಿಗೆ ಕರ್ನಾಟಕ ಮಾತ್ರವಲ್ಲದೆ ಭಾರತ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಒಂದು ನಾಡಿನಲ್ಲಿ ಅನೇಕ ಯುವಕರು ಇವತ್ತು ಈ ಭಾಗದಿಂದ ಬರೀ ಶ್ರೀನಿವಾಸಪುರ ಮಾತ್ರವಲ್ಲದೆ ಕೋಲಾರ ಜಿಲ್ಲೆಯಿಂದ ಅನೇಕ ದೂರದ ನಗರಗಳಿಗೆ ಹೋಗ್ತಾ ಇದ್ದಾರೆ ಇವರು ವ್ಯವಸ್ಥೆ ಉದ್ಯೋಗ ಅರಿಸಿ. ಹಾಗಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ಇದನ್ನ ಮನಗಂಡು ನಮ್ಮ ಶಾಸಕರಾಗಿರ್ತಕ್ಕ ವಿಶ್ವರೆಡ್ಡಿ ಅವರು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಮದನಪಲ್ಲಿ ಅನುಷಾ ಸ್ವೀಟ್ ಈ ಒಂದು ಸಂದರ್ಭದಲ್ಲಿ ಶಾಸಕರು, ದಿನ ದಲಿತರ ಬಂಧುಗಳು ಹಾಗೂ ಶಿಕ್ಷಣದ ಬಗ್ಗೆ ಅಪಾರವಾದಂತಹ ಒಂದು ಕಾಳಜಿಯನ್ನು ವಹಿಸಿ ನಮ್ಮ ತಾಲೂಕಿನ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ.ಕೆ. ವೆಂಕಟ ಶಿವರೆಡ್ಡಿ ಸರ್ ಅವರೇ, ಹಾಗೆಯೇ ನಮ್ಮ ಕೋಲಾರ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಕೂಪಲ್ಲಿ ಆರ್ ನರೇಶ್ವರಿ ಸರ್ ಅವರೇ ಅಂತಂದ್ರೆ ಸುಮಾರು 1500 ರಿಂದ 1600 ರೂಪಾಯಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಸೇರಲಿದೆ.
ಅಷ್ಟೇ ಮಾಡ್ತಾರಿಗೂ ಸಹ ಈ ಪತ್ರಿಕೆ ಪ್ರತಿಯೊಬ್ಬ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಯಲ್ಲಿ ಯಾರು ವ್ಯಾಸಂಗ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಸಹ ರಾಣಿಗಳಾದಂತಹ ಕೆ ಅಂಬರೀಶ್ ರವರು ಈ ಪತ್ರಿಕೆಯಿಂದ ಶ್ರೀನಿವಾಸರವರು ಬಹಳ ಖುಷಿ ಅವರಿಗೆ ಸಮಾಜ ಸೇವೆ ಮಾಡಬೇಕು, ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ ಕಾಣಿಸ್ಕೊಳ್ಬೇಕು. ಒಂದು ಕೈಗಾರಿಕಾ ವಲಯ ಹಾಗೆ ಮುಳಬಾಗ ರಸ್ತೆಯಲ್ಲಿ ಲಕ್ಷ್ಮೀ ಸಾಗರದ ಸಮೀಪ ಇವರು ಬಳಿ 11 ಕೈಗಾರಿಕೆಗಳು ತಲಾ 3,000 ಎಕರೆಗಳಂತೆ 6,000 ಒಟ್ಟು 6,000 ಎಕರೆಗಳಲ್ಲಿ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಇಲ್ಲಿನ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಂತಕ್ಕಂಥ ಒಂದು ಕ್ರಮ ಕೊಟ್ಟು ಈಗಾಗಲೇ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಇವತ್ತು ಎಲ್ಲ ಹಳ್ಳಿಗಳಿಗೂ ಕೂಡ ಅನೇಕ ಯೋಜನೆಗಳನ್ನ ಹಾಕೊಂಡು ಇವತ್ತು ಜಲಜೀವನ ಸ್ಕೀಮಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕುಡಿಯುವ ನೀರಿನ ಯೋಜನೆಯನ್ನ ಕೇಂದ್ರ ಸರ್ಕಾರದ ವತಿಯಿಂದ ಇವತ್ತು ಪ್ರಧಾನಮಂತ್ರಿಗಳ ಕಾರ್ಯಕ್ರಮದ ಅಡಿಯಿಂದ ಇವತ್ತು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಹಳ್ಳಿಗೂ ಕೂಡ ಕುಡಿಯುವ ನೀರು ಪ್ರತಿಯೊಂದು ಆ ಒಂದು ಪೈಪ್ಗಳು ಸ್ಕೀಮ್ ನಲ್ಲಿಗಳ ಮುಖಾಂತರ ನೀರು ಕೊಡುವುದನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸುಮಾರು 300-400 ಗ್ರಾಮಗಳಿವೆ ನಮ್ಮ ಕ್ಷೇತ್ರದಲ್ಲಿ. ಆದ್ದರಿಂದ ಅವೆಲ್ಲ ಕೂಡ ಒಂದು ಸದ್ಬಳಕೆ ಮಾಡ್ಕೋಬೇಕು. ಅವೆಲ್ಲ ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕಪ್ಪ ಜಾಸ್ತಿ ದೊಡ್ಡ ಮಂದಿರವ್ರ ಹತ್ರ ಹೋಗೋದು ಅಂತ ಅನ್ಕೋಬೇಡಿ. ನೀವೇನು ಅನ್ಕೊಳ್ಳೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ಅದರಿಂದ ನೀವು ನನ್ನನ್ನ ಯಾವುದೇ ಒಂದು ಸಂದರ್ಭದಲ್ಲಿ ಫೋನ್ ಮಾಡೋದ್ರ ಮುಖಾಂತರ ಅಥವಾ ಯಾವುದೇ ಒಂದು ನೀವು ಬರುವುದ್ರ ಮುಖಾಂತರ ನಿಮ್ಮ ಒಂದು ಕಷ್ಟಗಳನ್ನ ಹೇಳ್ಕೋಬಹುದು. ನಾನು ನಿವಾರಣೆ ಮಾಡೋದಕ್ಕೆ ಯಾವಾಗಲೂ ತಯಾರಾಗಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ನೀವು ನನ್ನನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ನಮ್ಮನ್ನು ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತಾ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ನಮ್ಮ ಅಂಬರೀಶ್ ಮತ್ತೆ ನಮ್ಮ ನಾಗರಾಜ್ ಮತ್ತೆ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮ ಗೌರವಾನ್ವಿತ ಮುಖಂಡರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಆಲೋಚಿಸ್ತಾ ಮತ್ತೆ ಇದಕ್ಕೆ ಇವತ್ತು ಸಹಕರಿಸಿದ ಈ ಗ್ರಾಮದ ಮುಖಂಡರಿಗೆ ಎಲ್ಲರಿಗೂ ಶ್ರೀನಿವಾಸರು ಅವರೆಲ್ಲ ಹೆಬ್ಬಾಸರು ಮತ್ತೆ ಎಲ್ಲರಿಗೂ ಪ್ರಾಧ್ಯಾಪಕ ಬಂಧುಗಳಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ಯಾವ ಜನತೆಗೆ ಒಳ್ಳೇದಾಗಲಿ, ಮುಖಂಡರಿಗೂ ಒಳ್ಳೇದಾಗಲಿ ಅಂತ ನಾನು ಆಲೋಚಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ ನಮಸ್ಕಾರ. ನಾವು ಪಂಚಪಾಂಡವ ಸೇವಾ ಟ್ರಸ್ಟ್ ಕೋಲಾರ ಜಿಲ್ಲೆ ಕೋಲಾರದಿಂದ ಬಂದಿದ್ದೀವಿ. ಇಲ್ಲಿ ಬಂದಿರೋ ವಿಚಾರ ಏನಂದ್ರೆ ನಮಗೊಂದು ಕಾರ್ಯಕ್ರಮ ಇವ್ರು ನಮಗೆ ಕರೆದ್ರು. ಈ ತರ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಮತ್ತೆ SSLC ಮಕ್ಕಳಿಗೆ ಉದಯವಾಣಿ ಇದರಿಂದ ಅವ್ರಿಗೆ ಏನು ಎಕ್ಸಾಮ್ಸ್ಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಸದಾ ಅವರು ಎಜುಕೇಶನ್ ಮುಗಿಯೋವರೆಗೂ ಇಲ್ಲಿ ಪೇಪರ್ ಇದು ಮಾಡ್ತಾ ಇದ್ದಾರೆ. ಅದೇ ವಿಚಾರವಾಗಿ ಇಲ್ಲಿಗೆ ಬಂದಾಗ ನಮಗೆ ಇಲ್ಲೊಂದು ಮಗು ಪಾಪ ಚಿಕಿತ್ಸೆ ಮಕ್ಕಳಿಗೆ ಸಂಜಯ್ ಅಂತ ಹೆಸರು, ಅವ್ರಿಗೆ ಮಗುಗೇನೋ ಚಿಕಿತ್ಸೆಗೆ ಅನುಕೂಲ ಇಲ್ಲ ಅಂತ ಹೇಳಿದ್ರು. ನಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಮಗೆ ಸ್ವಲ್ಪ ನಾವು ಇಂಥ ವಿಚಾರ ತುಂಬಾ ಮಾಡ್ತಾ ಇದೀವಿ. ಈಗ ಇದೇ ವಿಚಾರವಾಗಿ ನಾವು ಅವ್ರಿಗೆ ಹೇಳಿದ್ವಿ ನಿಮ್ಗೆ ಏನು ಅನುಕೂಲ ಬೇಕು ನಮ್ಮ ಪ್ರಶ್ನೆ ಅಂತ ಕೇಳಿದಾಗ ಅವರು ನಮಗೆ ನಮ್ಮ ಮಗುಗೆ ಒಂದು ವಾಕರ್ ಕೊಡ್ತೀವಿ ಸರ್ ಅಂದ್ರು. ವಾಕರೇ ಅಂತಲ್ಲ, ಆ ಮಗುಗೆ ಚಿಕಿತ್ಸೆಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಖಂಡಿತ ನಾವು ಮಾಡ್ಕೊಡ್ತೀವಿ. MLA ಆಗ್ಬೋದು MP ಅವ್ರ ಫಂಡ್ ಕಡೆಯಿಂದ ಅವ್ರಿಗೆ ಏನು ಅನುಕೂಲ ಬೇಕು ಅವ್ರಿಗೆ ಮುಂದೆ ಮಗು ನಡಿಬೇಕು ಚೆನ್ನಾಗಿ, ಅಲ್ಲಿವರೆಗೂ ಅವ್ರಿಗೆ ಚಿಕಿತ್ಸೆ ಅನುಕೂಲ ಮಾಡ್ಕೊಡ್ತೀವಿ. ಇದೊಂದೇ ವಿಚಾರ ಅಲ್ಲ, ಸುತ್ತಮುತ್ತ ಹಳ್ಳಿಗಳ ಬಡ ಮಕ್ಕಳು, ವೃದ್ಧರು ಇಂಥವ್ರಂತ ಹೇಳ್ತಾ ಇಲ್ಲ, ನಾವು ಎಲ್ಲರಿಗೂ ಅನುಕೂಲ ಮಾಡ್ತೀವಿ. ನಾವು ಟ್ರಸ್ಟ್ ಕಡೆಯಿಂದ ನಾವು ಟ್ರಸ್ಟ್ ಕಟ್ಟ 6 ತಿಂಗಳಾಗಿದೆ. ನಾವು ಟ್ರಸ್ಟ್ ಕಟ್ಟಕ್ಕೆ ಕಾರಣ ಏನಂದ್ರೆ ಎಲ್ಲೋ ಒಂದ್ ಕಡೆ ನಾವು ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ ಹೋದಾಗ ಎಲ್ಲೋ ಒಂದ್ ಕಡೆ ಪಾಪ ತಂದೆ ತಾಯಿ ಮಕ್ಕಳು ಹೊರಟ್ಬಿಟ್ಟು ಆಚಾಕ್ಬಿಟ್ಟಿದ್ರು. ನಾವಾಗ ಯೋಚನೆ ಮಾಡಿದ್ವಿ, ಬೇಡ ನಾವು ಈ ತರ ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡೋದು ಬೇಡ, ಈ ತರ ಏನೋ ನಮ್ಮ ಖರ್ಚು ಮಾಡೋ ದುಡ್ಡನ್ನ ಈ ತರ ಮಕ್ಕಳಿಗೆ ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಕಟ್ಕೊಂಡಿದ್ವಿ, ಚಿಕ್ಕದಾಗಿ ಕಟ್ಕೊಂಡಿದೀವಿ. ಆ ಚಿಕ್ಕದು ಇವತ್ತು ದೊಡ್ಡದು ಮಾಡೋ ಕಾರಣ ಏನಂದ್ರೆ ನಮ್ಮ ಓಲ್ಡ್ ಅಂಬೇಶ್ವರ್ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ 100 ಕಾಲ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಅವ್ರು ಕಾಪಾಡಲಿ, ಅವ್ರ ಇನ್ನ ಮುಂದಿನ ರಾಜಕೀಯದಲ್ಲಿ ಇನ್ನ ದೊಡ್ಡ ಮಟ್ಟಿಗೆ ಬೆಳಿಲಿ ಅಂತ ಹೇಳ್ಬಿಟ್ಟು ನಾವು ಆಸ್ತಾ ಇದ್ದೀವಿ. ಜೈ ಪಾಂಡವಾಸ್. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಿಮ್ಮ ಟ್ರಸ್ಟ್ ವತಿಯಿಂದ ಎಷ್ಟೋ ಒಂದು ಇಂಥ ಒಂದು ಉಚಿತ ಸೇವೆಯನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದಾರಲ್ಲ. ಈ ಒಂದು ಶ್ರೀನಿವಾಸ ತಾಲೂಕು ವ್ಯಾಪ್ತಿ, ನಂಬಿಹಳ್ಳಿ ಪಂಚಾಯತ್ ವ್ಯಾಪ್ತಿ, ಈ ಒಂದು ಪಶ್ಚಿಮ ಕ್ಷೇತ್ರ ಗ್ರಾಮದಲ್ಲಿ ಈ ದಿನ ಉಚಿತವಾಗಿ ನೀಡ್ತಾ ಇದ್ದಾರಲ್ಲ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಮುದಾಯಗಳ ಸಂಘ ಸಮಸ್ಯೆಗಳ ಒಂದು ಆಗು ಹೋಗುಗಳ ಬಗ್ಗೆ ನಿಮ್ಮ ಸಮಸ್ಯೆ, ನಿಮ್ಮ ಸೇವಾ ಟ್ರಸ್ಟ್ ಯಾವ ರೀತಿ ಸಹಕಾರ ನೀಡುತ್ತೆ ಒಂದು ನಂಬಿಕೆ ಇದೆ ಸರ್. ಈಗ ಜನಕ್ಕೆ ನಂಬಿಕೆ ಮುಖ್ಯ. ನಮಗೆ ಇಂಥ ಜಾತಿ ಇಂಥ ನಮ್ಮ ಹತ್ರ ಇಲ್ಲ, ನಾವು ಆ ತರ ನಾವು ಟ್ರಸ್ಟ್ ಕಟ್ಟಿಲ್ಲ. ನಾವ್ ಎಲ್ಲಾ ಸಮುದಾಯದ ಸರ್ ಮಾತಾಡಿ ಸರ್. ಸಹೋದರಿಗೆ ನಮಸ್ಕಾರ.
ಸೊ ನಾವೊಂದು ಪಂಚಪಾಂಡವ ಸೇವಾ ಟ್ರಸ್ಟ್ ಕೋಲಾರ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಣ್ಣನಾದಂತಹ ಹೂವಳ್ಳಿ ಅಂಬರೀಷ್ ಅಣ್ಣ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಒಂದು ಟ್ರಸ್ಟ್ ಅನ್ನು ಓಪನ್ ಮಾಡಿ ಒಂದು ಸಮಾಜ ಸೇವೆಯನ್ನು ಮಾಡ್ತಿದ್ದಾಗ ನಮ್ಮ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಬೇರೆ ಯಾರೆಲ್ಲ ನಮ್ಮ ಅಣ್ಣ ಆದಂತ ಹೂವಳ್ಳಿ ಅಂಬರೀಷ್ ಅಣ್ಣ ಅವರು ಫೋನ್ ಮಾಡಿ ನೀವೇನೋ ಮಾಡ್ತಾ ಇದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಆ ಒಂದು ಒಳ್ಳೆ ಕೆಲಸಕ್ಕೆ ನನ್ನದೊಂದು ಚಿಕ್ಕ ಸಹಾಯ ಇರ್ಲಿ, ಏನಾದ್ರೂ ಕೇಳಿ ಬ್ರದರ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಒಂದು ಮುಂದೆ ಬಂದು ನಮ್ಗೆ ಒಂದು ಟ್ರಸ್ಟ್ ನಡೆಸೋದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿರ್ತಕ್ಕಂಥ ನಮ್ಮ ಅಂಬರೀಷ್ ಅಣ್ಣ ಅವರಿಗೆ ಹೃದಯಪೂರ್ವಕ ಮತ್ತೊಮ್ಮೆ ತಲೆಬಾಗಿಸಿ ಒಂದು ವಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಒಂದು ತಾಯಿ ಒಬ್ರು ಬಂದು ನಮ್ಗೆ ನಮ್ಮ ಮಗನು ಸಂಜಯ್ ಆದಂತ ಇವರು ಒಂದು ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ, ಏನಾದ್ರೂ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದಾಗ ನಾವೇ ಒಂದು ಮುಂದೆ ಬಂದು ಹೇಳಿದ್ರೆ ಏನ್ ಸಹಾಯ ಬೇಕು ಕೇಳಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಅವರು ನಮ್ಮ ಮಗನ್ ನಡೆಯೋದಕ್ಕೆ ಒಂದು ವಾಕರ್ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದರ ಜೊತೆಗೆ ಒಂದು ಮೆಡಿಕಲ್ ಖರ್ಚನ್ನು ನಾವು ತುಂಬಾ ಹಣವನ್ನು ಖರ್ಚು ಮಾಡಿದ್ದಾರೆ, ಇನ್ನು ಮುಂದೆ ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ, ನಾವು ದುಡ್ಡಿದ್ದೆಲ್ಲ ಇದಕ್ಕೆ ಖರ್ಚು ಮಾಡ್ತಾ ಇದ್ರೆ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು MLA MP ಒಂದು ಫಂಡ್ ಅಂತ ಇರುತ್ತೆ ಒಂದು ತಾಲೂಕು ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ. ಸೊ ನಾವು ಆ ಫಂಡ್ ಅನ್ನು ಮಾತಾಡಿ ಯಾವುದೇ ತರಹದ ಮೆಡಿಕಲ್ ಖರ್ಚುಗಳನ್ನ ನಾವು ನೋಡ್ಕೊಂತೀವಿ. ಒಂದು ತಕ್ಕ ಮಟ್ಟಿಗೆ ಎಲ್ಲಾ ಮಟ್ಟಕ್ಕೆ ನಾವೇ ನೋಡ್ಕೊಂತೀವಿ ಅಂತ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ನಮ್ದು ಫ್ಯಾಮಿಲೀಸ್ ಇದೆ. ನಾವು ಇವತ್ತಿನ ದಿನ ತುಂಬಾ ಶುಭ ದಿನವಾಗಿದೆ. ಯಾಕಂದ್ರೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂತ ದಿನ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದಂತ ದಿನ. ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮ ಆಗೋದಕ್ಕೆ ನಮ್ಮ ಸನ್ಮಾನ್ಯ ಶಾಸಕರಾದಂತ JK ವೆಂಕಟೇಶ್ವರ ಅವರು ಬಂದು ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಗಣ್ಯರು ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ. ಇವತ್ತು ಮುಖ್ಯವಾಗಿ ಪಂಚಪಾಂಡವ ಸೇವಾ ಟ್ರಸ್ಟ್ ಕೋಲಾರ ಜಿಲ್ಲೆ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಇಲ್ಲಿ ನಡೀತಿರುತ್ತಂತ ಕಾರ್ಯಕ್ರಮ ನಡೆಯುವಾಗ್ಲೇ ಒಬ್ಬ ಸಂಜಯ್ ಅಂತ ನಂಬಿಹಳ್ಳಿ ಸಂಜಯ್ ಅಂತ ಇವ್ರ ತಂದೆ ತಾಯಿ ಒಂದು ಮನವಿ ಮಾಡಿರ್ತಾರೆ, ಇವತ್ತು ನಮ್ಮ ಮಗ ನಡೆಯಕ್ಕೆ ಒಂದು ವಾಕರ್ ಬೇಕು ಅಂತ. ಅದಕ್ಕೆ ನಮ್ಮ ಪಂಚಪಾಂಡವರ ಸೇವಾ ಟ್ರಸ್ಟ್ ಇಂದ ನಾವು ನಾಳೆ ವಾರದಲ್ಲಿ ಅವ್ರಿಗೆ ಒಂದು ವಾಕರ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಕೋಲಾರ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತರ ಚಿಕಿತ್ಸೆ ಬೇಕು ಅಂದಾಗ ಅದಕ್ಕೆ ನಾವು 24x7 ಯಾವ ಟೈಮಲ್ಲಿ ನಮಗೆ ಫೋನ್ ಮಾಡಿದ್ರು ನಾವು 24 ಗಂಟೆ ಕಾದು ಮಗುಗೆ ಚಿಕಿತ್ಸೆ ಕೊಡಿಸ್ತೀವಿ. ಮತ್ತೆ ದೊಡ್ಡ ಮಟ್ಟದಲ್ಲಿ ಚಿಕಿತ್ಸೆ ಬೇಕು ಅಂದಾಗ ಈಗ MLA ಆಗ್ಬೋದು ಇಲ್ಲ MP ಆಗ್ಬೋದು, ಇವರ ನಿಧಿಯಿಂದ ಹಣ ನಮ್ಮ ತಮ್ಮನವರಾದಂತ ರಾಮಾಚಾರಿ ನಾಗೇಶ್ ಅವರು ಪಂಚಪಾಂಡವರು ಎಲ್ಲ ಸೇರಿ ಅವ್ರಿಗೆ ಅನುಕೂಲವಾಗುವ ತರ ನಾವು ಇದೇ ಕಾರ್ಯಕ್ರಮ ನಮ್ಮ ಕೋಲಾರ ಜಿಲ್ಲೆ 5 ತಾಲೂಕುಗಳಲ್ಲೂ ಇಲ್ಲಿ ಯಾವ ವೃದ್ಧರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಮಾನಸಿಕ ಅಸ್ವಸ್ಥರಾಗಿರ್ಬೋದು, ಯಾರೇ ಆತರ ರೋಡ್ಗಳಲ್ಲಿ ಕಾಣಿಸಿದಾಗ ನೀವು ಒಂದು ಕಾಲ್ ಮಾಡಿದ್ರೆ ನಾವು ಬಂದು ಅವ್ರಿಗೆ ಏನು ಸಹಾಯ ಬೇಕು ಅದೆಲ್ಲ ಮಾಡಿ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಈ ಒಂದು ಪಂಚಪಾಂಡವ ಸೇವಾ ಟ್ರಸ್ಟ್ ಇಂದ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಅಂತ ನಾನು ಎಲ್ಲಾರ್ಗು ಹೇಳ್ತಾ ಇದ್ದೀನಿ. ಕಳಕಳಿಯಾಗಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ದಾರಿಯಲ್ಲಿ ಕಾಣಿಸುವಂತ ಯಾರ್ಯಾರ ಭಿಕ್ಷುಕರನ್ನಾಗ್ಬೋದು ಅವ್ರನ್ನೆಲ್ಲ ಬಿಟ್ಟು ಹೋಗ್ಬೇಡ್ರಿ, ಒಂದು ಕಾಲ್ ಮಾಡಿ ನಮ್ಗೆ, ನಾವು ಬರ್ತೀವಿ. ನಾವು ಬಂದು ಅವ್ರಿಗೆ ಏನ್ ಸಹಕಾರ ಮಾಡ್ಬೇಕು ಅಂತ ನಾವು 5 ಜನ 6 ಜನ ಈಗ ನನ್ನ ಒಬ್ಬ ಸದಸ್ಯನ ಮಾಡ್ಕೊಂಡಿರೋರಿಗೆ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮೆಡಿಕಲ್ ಖರ್ಚುಗಳನ್ನು ಸಹ ನಾವು ನೋಡ್ಕೊಂತೀವಿ ಅಂತ ಒಂದು ಹೇಳೋದಕ್ಕೆ ಒಂದು ಇಷ್ಟಪಡ್ತೀನಿ. ಸೊ ಇದೇ ತರ ನಿಮ್ಮ ಸಪೋರ್ಟ್ ಇದೇ ರೀತಿ ಇದ್ರೆ ಇನ್ನೂ ಮುಂದೆ ಹೆಚ್ಚೆಚ್ಚು ಒಳ್ಳೆ ಸೋಷಿಯಲ್ ಸರ್ವಿಸ್ ಮಾಡ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೊಂದು ಸೇವಾ ಟ್ರಸ್ಟ್ ವತಿಯ ಒಂದು ಈಗಾಗಲೇ 6 ತಿಂಗಳು ಆಗಿ ಮಾಡ್ತಾ ಇದ್ದಲ್ಲ, ಈ ಒಂದು ಸೇವಾ ಟ್ರಸ್ಟ್ಗೆ ಸಹಕಾರ ಈ ಒಂದು ಹೂವಳ್ಳಿ ಅಂಬರೀಷನ ಒಂದು ಸಾಥ್ 24x7 ಅದರಂತೆ 24 ಸೇವೆಗೆ ಅವರು ಸದಾ ಸಿದ್ಧರಾಗಿ ನಿಮ್ಮ ಒಂದು ವ್ಯವಸ್ಥೆಗೆ, ನಿಮ್ಮ ಒಂದು ಇಡೀ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಗ್ರಾಮಗಳ ಬಡ ಜನ ಕುಟುಂಬಗಳಿಗೆ ಈ ಒಂದು ಸೇವೆಗೆ ಸದಾ ಸೇವೆ ಸಿದ್ಧವಾಗಿರ್ತದೆ ಅಂತ ಒಂದು ನಂಬಿಕೆ ಇದೆ. ನಮಗೆ 100ಕ್ಕೆ 200% ನಮ್ಮ ಅಣ್ಣನಾದಂತಹ ಹೂವಳ್ಳಿ ಅಂಬರೀಷ್ ಅವರ ಸಪೋರ್ಟ್ ತುಂಬಾ ಇದೆ. ಸೊ ಅವರ ಸಪೋರ್ಟ್ ಇದೇ ರೀತಿ ನಮ್ಗೆ ಇದೇ ರೀತಿ ಇದ್ರೆ 100% ನಾವು ಒಂದು ಕೋಲಾರ ತಾಲೂಕು ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತಾರೆ. ನಾವು ಯಾವುದೇ ರಾಜಕೀಯಕ್ಕೆ ಬರುವಂತವ್ರಲ್ಲ. ಸೊ ನಾನು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ಸಮಾಜ ಸೇವೆ ಮಾಡ್ತಾ ಇದ್ರೆ ಏನೋ ಒಂಥರ ಮಜಾ ಬರುತ್ತೆ, ಏನೋ ಒಂದು ಬಡವರಿಗೆ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ನಾವೊಂದು ದುಡಿಯೋ ಒಂದು ದುಡ್ಡಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ನಾವೊಂದು ಸಮಾಜ ಸೇವೆ ಮಾಡ್ತೇವೆ. ನಮ್ಗೆ ಯಾರೋ ಸ್ಪಾನ್ಸರ್ಸ್ ಯಾರು ಇಲ್ಲ. ನಮ್ಮ ಈಗ ರೀಸೆಂಟ್ ಆಗಿ ಬಂದಂತ ನಮ್ಮ ಅಣ್ಣ ಒಬ್ರು ಬಂದು ನಾನ್ ಮುಂದೆ ಇರ್ತೀನಿ ಬ್ರದರ್, ಏನೇ ಆದ್ರೂ ನಾನು ನಿಮ್ ಕೈ ಜೋಡಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅದು ಬಿಟ್ಟು ನಮ್ಗೆ ಯಾರೇ ತರದ ಸ್ಪಾನ್ಸರ್ಸ್ ಯಾರು ಇಲ್ಲ. ನಾವೇ ಸ್ವಂತ ದುಡ್ಡಲ್ಲಿ ನಮ್ಮ ಸ್ಯಾಲರಿಯಲ್ಲಿ ಹಾಕಿ ಒಂದು ಸಮಾಜ ಸೇವೆನ ಮಾಡ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದಗಳು.
ಪಕ್ಕದ ಸಾತನಹಳ್ಳಿ ಆಗ್ಬೋದು, ಮಗಳೂರು ಆಗ್ಬೋದು, ಇನ್ನ ಸುತ್ತಮುತ್ತ ಹಳ್ಳಿಗಳೆಲ್ಲ ಇದಾವೆ. ಶ್ರೀನಿವಾಸಪುರ ತಾಲೂಕು ಅಂತಲ್ಲ, ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳು ಸೇರ್ತೇವೆ. ಎಲ್ಲ ತಾಲೂಕುಗಳು ನಾವು ಸೀಮಿತ ಇರ್ತೀವಿ. 24 hours ನಮ್ ಕೈಲಾದಷ್ಟು ನಾವು ಸಹಾಯ ಮಾಡಕ್ ರೆಡಿ ಇದೀವಿ ಸರ್. ಖಂಡಿತ ನಿಮ್ಮ ಸಹಕಾರ ನಮಗ್ ಬೇಕು, ಹಾಗೆ ಈ ಹಳ್ಳಿಗಳ ಎಲ್ಲ ಸಹಕಾರ ನಮಗ್ ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸರ್. ದಯವಿಟ್ಟು ಆಗಮಿಸಿರ್ತಕ್ಕ ಎಲ್ಲ ಪತ್ರಕರ್ತರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ವೇದಿಕೆ ಮೇಲೆ ಎಲ್ಲ ಪತ್ರಕರ್ತರು ಹಿಂದಿನ ಸಾರಿ 87% ಈ ಒಂದು ಶಾಲೆಯಲ್ಲಿ SLC ಪರೀಕ್ಷೆಯಲ್ಲಿ ಬಂದಿದೆ. ನಾನು ನಮಗೆ ವಿನಂತಿ ಮಾಡಿಕೊಡ್ತೇನೆ, 100% ಮಾಡೋದಕ್ಕೆ ನೀವು ತಯಾರಾಗಬೇಕು ಅಂತ. ನಿಮಗೆ ಏನು ಅನುಕೂಲ ಇರಬೇಕು, ನಮ್ಮ BEO ಆಗಲಿ ನಾನಾಗಲಿ ಎಲ್ಲ ಕೂಡ ನೀವು ಅನುಕೂಲಗಳನ್ನು ನಮ್ಮ ಮುಖಂಡರಾಗಲಿ ಎಲ್ಲ ಕೂಡ ಕೊಡ್ತೇವೆ ನಿಮಗೆ. ನಾನೆಲ್ಲ ಶಿಕ್ಷಕ ಬಂಧುಗಳನ್ನು ಹೆಡ್ ಮಾಸ್ಟರ್ ಎಲ್ಲ ತಮ್ಮ ವಿನಂತಿ ಮಾಡ್ಕೊಳ್ತೇನೆ. ನೀವು 100% ಕೂಡ ಎಕ್ಸಾಮ್ ರಿಸಲ್ಟ್ ಬರುವುದಕ್ಕೆ ಆಯೋಜನೆ ಮಾಡ್ಕೋಬೇಕು, ತಯಾರಾಗಬೇಕು. ಆಗ್ತೀರಾ? ಮಾಡ್ತಾ ಇದ್ದೇವೆ. ಮುಳಬಾಗಿಲು ರೋಡಲ್ಲಿ, ಅದು ಮತ್ತೆ ಇದರಲ್ಲಿ ಎದುರು ಏರಿಯಾದಲ್ಲಿ, ಮತ್ತೆ ಲಕ್ಷ್ಮೀಪುರ ಏರಿಯಾದಲ್ಲಿ, ಈ 2 ರೋಡಲ್ಲಿ ಸುಮಾರು 5,000 ಎಕರೆಯಲ್ಲಿ ಈ ಕೈಗಾರಿಕಾ ವಲಯವನ್ನ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರುವುದಕ್ಕೆ ವ್ಯವಸ್ಥೆ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ನನ್ನ ಉದ್ದೇಶ ಇಷ್ಟೇ, ನಮ್ಮ ಕ್ಷೇತ್ರದ ಮಕ್ಕಳಿಗೆ ಉದ್ಯೋಗ ಅವಕಾಶ ಬೇರೆ ಕಡೆ ಇಲ್ಲಿ ಹೋಗಬಾರದು, ಇಲ್ಲೇ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋದ ನನ್ನ ದೃಷ್ಟಿ. ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಬೇಕು ಅಂತ ನನ್ನ ಒಂದು ದೃಷ್ಟಿ. ಮತ್ತು ಸರ್ಕಾರಿ ಪ್ರಕಾರದಂತಹ ಬಲಗೊಂಡ ಸರ್ ಅವರು, ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಇಂಗ್ಲೆಕ್ ಮೇಯರ್ ಸರ್ ಅವರು, ಮತ್ತೆ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂತಹ ತೂಕಲೆ ನಾಗಮೋಹನ್ ಸರ್ ಅವರು, ಈ ಕಾರ್ಯಕ್ರಮಕ್ಕೋಸ್ಕರ ತುಂಬಾ ದಿನ ನಾವು ಯಾವ ತರ ಮಾಡಬೇಕು ಏನು ಅಂತ ಎಲ್ಲ ಆಯೋಜನೆ ಮಾಡಬೇಕು ಅಂತ ನಾವು ತುಂಬಾ ದಿನದಿಂದ ಯೋಚನೆ ಮಾಡಿದ್ವಿ. ಮತ್ತೆ ಗುಡಿಮಣಿ ಒಬ್ಬಿಗಾರ ಆಗಿರುವ KV ನಾಗರಾಜ್ ಅವರು ನಮ್ಮ ಹತ್ರ ಬಂದಿದ್ರು. ತುಂಬಾ ಆತ್ಮೀಯರು, ತುಂಬಾ ಆತ್ಮೀಯರಾಗಿ ಅವರು ಈ ಕಾರ್ಯಕ್ರಮ ಯಾವ ತರ ನಡೆಸ್ಕೊಡ್ಬೇಕು, ಮಕ್ಕಳಿಗೆ ಉಪಯೋಗ ಆಗಬೇಕು, ಈ ನಮ್ಮ ಕಸ್ಬಾ ಹೋಬಳಿ ಮತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಲಾಲ್ಬಹದ್ದೂರ್ ಶಾಸ್ತ್ರಿ ಈ ದೇಶ ಕಂಡಂತಹ ಒಂದು ದೊಡ್ಡ ನಾಯಕ, ಪ್ರಧಾನಮಂತ್ರಿಯಾಗಿದ್ದು ಬಹಳ ಅಂತ ಒಂದು ಸಾಧಾರಣ ಮನುಷ್ಯ ಸಿಗೋದು ಭಾರಿ ಕಷ್ಟ. ಅಂಥವರು ಅವರ ಒಂದು 120ನೇ ಜನ್ಮದಿನೋತ್ಸವನ ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಬಾಬಾ ಅಂಬೇಡ್ಕರ್ ಅವರ ಒಂದು ನೆನಪನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ಈಗ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥವರು ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮ ಮುಖ್ಯವಾಗಿ
ನಮ್ಮ ಅಂಬರೀಶ್ ಅವರು ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾಗಿದೆ. ಬಹಳ ಸಂತೋಷ. ನಾನು ಅವರನ್ನ ಅಭಿನಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿಯವರು, BEO ಅವರು, ಸೆಕ್ರೆಟರಿಯೇಟ್ ಅವರು, ಮತ್ತೆ ಎಲ್ಲ ಮುಖಂಡರು, ನಮ್ಮ ಶ್ರೀನಿವಾಸ್ ಅವರು, ಅನೇಕ ಇವತ್ತು ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಮುಖಂಡ್ರೆ. ಯಾಕಂದ್ರೆ ಹೆಸರು ಹೇಳ್ತಾ ಇದ್ರೆ ಆಗುದಿಲ್ಲ. ಒಬ್ಬರೇ ಎಲ್ಲಾ ವಿಷಯಗಳನ್ನು ಕೂಡ ನಮ್ಗೇನು ಬಿಡದೆ ನಾವು ಹೇಳ್ತಿದ್ದಾರೆ. ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಪಾಪ. ಬಟ್ ಸಂತೋಷ ನಮಗೆ. ಇವತ್ತು ನಾವೆಲ್ಲ ಕೂಡ ಈ ಸ್ವತಂತ್ರವನ್ನ ಕಾಪಾಡಿಕೊಂಡು ಬರುವುದು ನಮ್ಮೆಲ್ಲರ ಒಂದು ದೇಶದ ಒಂದು ಪ್ರತಿಯೊಬ್ಬ ನಾಗರಿಕನ ಮಹಾತ್ಮ ಗಾಂಧೀಜಿಯವರು. ಇವತ್ತು ಬಹುಶಃ ನಾವು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಹೋಗಿದ್ದೇವೆ ಅಂತಾರೆ. ಆ ಜೈಲಿನಲ್ಲಿ ನೋಡ್ಬಿಟ್ರೆ ಎಷ್ಟು ಜನ ಇವತ್ತು ಈ ಒಂದು ಸ್ವತಂತ್ರಕ್ಕೋಸ್ಕರ ಈ ಇಂಗ್ಲಿಷ್ನವರು, ಬ್ರಿಟಿಷ್ನವರು ಕೊಟ್ಟಂತಹ ಒಂದು ಆ ಸರಪಳಿಗಳು ಹಾಕಿ ಅವ್ರನ್ನ ಬಂದಿರುವುದು, ಅವ್ರನ್ನ ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ, ಆ ಜೈಲಿನಲ್ಲಿ ಇದ್ರೆ ಆಚೆ ಹೋಗೋಂಗಿಲ್ಲ, ಸುತ್ತಲೂ ಸಮುದ್ರ, ಆ ಚೈನ್ಗಳು ಹಾಕಿ ದೊಡ್ಡ ಚೈನ್ಗಳು, ಅಷ್ಟು ಇಷ್ಟಲ್ಲ, ಎತ್ತುವುದಕ್ಕೆ ಆಗೋದಿಲ್ಲ ಅಂತ ಒಂದು ಚೈನ್ಗಳನ್ನ ನಾನು ನೋಡಿದ್ದೇನೆ. ಕನ್ನಡವರು ಎಸ್ಪೆಷಲ್ ಕಮಿಟಿಯಿಂದ ಹೋಗಿದ್ದು ಒಂದ್ಸಾರಿ ಎಲ್ಲ ನೋಡಿದ್ದೇನೆ. ಪ್ರತಿಯೊಬ್ಬರು ಫೋಟೋನು ಹಾಕಿದ್ದಾರೆ. ಈ ದೇಶಕ್ಕೆ ಸುಮ್ಮನೆ ತಂದುಕೊಟ್ಟವರು ಎಲ್ಲರೂ ಆ ಜೈಲಿನಲ್ಲಿ ಇದ್ದವರೆಲ್ಲ ಫೋಟೋಗಳನ್ನು ಕೂಡ ಹಾಕ್ತಾರೆ. ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾರೆ. ವೇದಿಕೆ ಮೇಲಿನ ಗಣ್ಯರು ದಯವಿಟ್ಟು ಕೈ ಜೋಡಿಸಬೇಕಾಗಿದೆ. ನಾನು ಸ್ವಲ್ಪ ಸತೀಶ್ ಏನಕ್ಕೆ ಸೊಪ್ಪು ಇಡ್ಸೋಣ. ಅವರ ಒಂದು ಮುಂದಿನ ಎಕ್ಸಾಮ್ಗೆ, SSLC ಎಕ್ಸಾಮ್ಗೆ ಬಹಳ ಒಳ್ಳೇದಾಗುತ್ತೆ, ಅನುಕೂಲವಾಗುತ್ತದೆ. ನೀವೆಲ್ಲ ಕೂಡ ಚೆನ್ನಾಗಿ ಓದಿ ಇವತ್ತು ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತು ಈ ಶಾಲೆ 1996 ನಾನೇ ಪ್ರಾರಂಭ ಮಾಡಿದ್ದು. 1996 ಅಂದ್ರೆ 27 ವರ್ಷ, 28 ವರ್ಷ ಆಯ್ತು. ನಂಬಿಯಲ್ಲಿ ಇಲ್ಲಿ ಇವತ್ತು ಏನು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆಯೋ, ಇವತ್ತು ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಈ ಸರ್ಕಾರಿ ಪ್ರೌಢಶಾಲೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಾನು ಏನೋ ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಇವತ್ತು ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ, ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಸಂತೋಷ. ನಮಗೆ ಇನ್ನ ಅಭಿವೃದ್ಧಿ ಆಗಲಿ, ಅದಕ್ಕೆ ಏನ್ ಅನುಕೂಲಗಳು ಬೇಕು ಅವೆಲ್ಲ ಕೂಡ ನಾನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಸಂತೋಷ. ಹೂವಳ್ಳಿ ಕೃಷ್ಣಪ್ಪ ಮಗ ಅಂಬರೀಶ್ ಅವರು ಮತ್ತೆ ನಮ್ಮ ನಾಗರಾಜ್ ಅವರು ಬಹಳ ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರು ದೇವರು ಒಳ್ಳೇದು ಮಾಡಲಿ. ಇನ್ನ ಇಂಥ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ಗಳು ಏನೇನು ಅನುಕೂಲಬೇಕು ಎಲ್ಲ ಕೊಡ್ಲಿ. ದೇವರು ಕೊಟ್ಟಿರುವಾಗ ಅವರು ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸುತ್ತೇನೆ. ಖಂಡಿತ ಸಹಾಯ ಮಾಡಲಿ. ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮತ್ತೆ ಮಕ್ಕಳಿಗೆ ಸಂತೋಷವಾಗಿ ಸಹಾಯ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಬಂಧುಗಳೇ, ವಿಶೇಷವಾಗಿ ಮಕ್ಕಳು, ನಾನು ನಿಮ್ಮನ್ನೆಲ್ಲ ಕೂಡ ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತೇನೆ. ನೀವೆಲ್ಲ ಕೂಡ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಮಕ್ಕಳು, ನೀವೆಲ್ಲ ನಿಮ್ಮ ತಂದೆ ತಾಯಿಯಿಂದ ಎಷ್ಟೋ ಕಷ್ಟಪಟ್ಟು ದುಡಿಮೆ ಮಾಡಿ ನಿಮ್ಮನ್ನ ನಮ್ಮ ಶಾಲೆ ಕಳಿಸ್ತಾರೆ. ಇಡೀ ದೇಶದಾದ್ಯಂತ ಮತ್ತು ವಿಶ್ವದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ವಿ. ನಿಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ನಾನು ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಹಾಗೆಯೇ ಮೊದಲು ನಮ್ಮ ಭಾರತದ 2ನೇ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು
ಅವರು ಸಹ ಅಕ್ಟೋಬರ್ 2ನೇ ತಾರೀಕು 1904ರಲ್ಲಿ ಅವರು ಜನ್ಮ ತಾಳಿರ್ತಕ್ಕಂಥದ್ದು. ಅವರ ಜನ್ಮ ದಿನಾಚರಣೆ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹ ಎಲ್ರಿಗೂ ಎಷ್ಟು ಹೋರಾಟಗಳನ್ನ ಮಾಡಿದ್ರು, ಜೈಲವಾಸವನ್ನ ಅನುಭವಿಸಿದ್ರು. ಅವರು ಮುಖ್ಯವಾಗಿ ತಮ್ಮ ಒಂದು ಸ್ವಾತಂತ್ರ್ಯ ಪಡೆಯಲಿಕ್ಕೆ ಅವರು ಮಾಡಿರ್ತಕ್ಕಂಥ 2 ಮುಖ್ಯ ಆಯುಧಗಳು ಅಂತಂದ್ರೆ ಸತ್ಯ ಮತ್ತು ಅಹಿಂಸೆ. ಆ ಸತ್ಯ ಮತ್ತು ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಇನ್ನು ಅನೇಕ ನಾವು ಅವರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ತಾವೆಲ್ಲರೂ ಇತಿಹಾಸದಲ್ಲಿ ತಮ್ಮ ಪಠ್ಯ ಪುಸ್ತಕಗಳಲ್ಲಿ ಅವರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ತಾವೆಲ್ಲ ವೇದಿಕೆ ಮೇಲಿನ ಗಣ್ಯರು ದಯವಿಟ್ಟು ಕೈ ಜೋಡಿಸಬೇಕಾಗಿದೆ. ಈ ಕಡೆ ನೋಡ್ರಿ, ಹಂಗೆ ನಿಂತ್ಕೊಂಡ್ರೆ ಹಿಂದೆ ಬನ್ನಿ ಸ್ವಲ್ಪ. ಸತೀಶ್ ಏನಕ್ಕೆ ಸ್ವಲ್ಪ ಇಡ್ಸೋಣ. ಈ 2 ಕ್ಷೇತ್ರಗಳಿಗೆ ಹೆಚ್ಚಿನ ಒಂದು ಉತ್ತೇಜನವನ್ನ ಕೊಡ್ತಾ ಇದ್ರು, ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಇವತ್ತು ಜೈ ಜವಾನ್ ಅಂದ್ರೆ ನಮ್ಮ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಗಡಿಯಲ್ಲಿ ಏನು ನಮ್ಮ ಸೈನಿಕರಿದ್ದಾರೆ, ಅವರು ಯಾವುದೇ ಒಂದು ಮಳೆ, ಗಾಳಿ, ಬಿಸಿಲು, ಚಳಿ ಇರ್ತಕ್ಕಂಥದ್ದು ಯಾವುದನ್ನು ಲೆಕ್ಕಿಸದೆ ನಮಗೋಸ್ಕರ ನಾವೆಲ್ಲ ಇವತ್ತು ಇಷ್ಟು ಸುಭಿಕ್ಷವಾಗಿ ಶಾಂತಿಯಿಂದ, ರಕ್ಷಣೆಯಿಂದ ನಾವು ಜೀವನವನ್ನ ನಡೆಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ನಮ್ಮ ದೇಶವನ್ನ ಕಾಯ್ತಾ ಇರ್ತಕ್ಕಂಥ ಗಣಿತ, ಹಿಂದಿ ಏನು 6 ವಿಷಯಗಳಿದೆ. ಅದಕ್ಕೆ ಸಂಬಂಧಿಸಿದಂತೆ ತಮ್ಮೆಲ್ಲರಿಗೂ ಯಾವ ರೀತಿ ತಾವೆಲ್ಲರೂ ಪರೀಕ್ಷೆಯನ್ನ ಎದುರಿಸಬೇಕು, ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ, ಅದಕ್ಕೆ ಯಾವ ರೀತಿ ಉತ್ತರವನ್ನ ಪಡೆಯಬೇಕು, ಆ ನಿಟ್ಟಿನಲ್ಲಿ ಅವರು ತಮಗೆಲ್ಲ ಅಂತಂದ್ರೆ ಸುಮಾರು 1500 ರಿಂದ 1600 ರೂಪಾಯಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ಸೇರಲಿದೆ. ಅಪ್ಪ ಮಾಸ್ತರ್ಗೂ ಸಹ ಈ ಪತ್ರಿಕೆ ಪ್ರತಿಯೊಬ್ಬ 10ನೇ ಕ್ಲಾಸ್ ವಿದ್ಯಾರ್ಥಿಯಲ್ಲಿ ಯಾರು ವ್ಯಾಸಂಗ ಮಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಸಹ ದಾನಿಗಳಾದಂತಹ ಕೆ ಅಂಬರೀಶ್ ರವರು ಈ ಪತ್ರಿಕೆಯನ್ನ ಈ ಕೈಗಾರಿಕೆಗಳಿಗೆ ಒಂದು ಪ್ರಾರಂಭ ಆಗಿದೆ ಅಂದ್ರೆ ಈ ಮಾನವರಿಂದ ಹಿಡಿದು ಹೂವು, ಹಣ್ಣು, ಕಾಯಿ ಮತ್ತೆ ದವಸ ರೀತಿ ಬೇರೆ ರೀತಿ ಎಲ್ಲ ರೀತಿಯಲ್ಲಿ ಒಂದು ಉದ್ಯೋಗ ಸಿಗ್ತಕ್ಕಂತ ಒಂದು ನಿರೀಕ್ಷೆ ಇಟ್ಕೊಂಡು ಶಾಸಕರು ಮಾಡ್ತಾ ಇದ್ದಾರೆ. ಅಂತ ನಮ್ಮ ಶಾಸಕರು ಒಂದು ಸರಳರು, ಸಜ್ಜನರು, ಸಾಧು ಈ ರೀತಿಯಲ್ಲಿ ಅವರು ಹೆಸರು ಪಡೆದಿರ್ತಕ್ಕಂಥವ್ರು. ಹಾಗಾಗಿ ಅತ್ಯಂತ ಗೌರವದಿಂದ ನಾವು ಅವರು ಬಂದಾಗ ಬಂತೀವಿ. ಇಂಥ ಒಂದು ಸಂದರ್ಭ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದು ನಾವು ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ನಮ್ಮ ಟೀಮ್ ಸಮೇತ ಏನು ನಮ್ಮ ಅಂಬರೀಶ್ ಅವರು ಎಲ್ಲ ಸೇರಿ ನಾವು ಒಟ್ಟಿಗೆ, ನಮ್ಮ ಪಂಚಪಾಂಡ ಅವರು ಕೂಡ ಇಲ್ಲಿ ಬಂದಿದ್ದು ಬಹಳ ಸಂತೋಷ ಇರ್ತದೆ. ಎಲ್ಲ ಸೇರಿ ಶಾಸಕರಿಗೆ ಈ ರೀತಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಬರಬೇಕು ಅಂತೇಳಿ ಆಹ್ವಾನ ನೀಡಿದಂತ ಸಂದರ್ಭದಲ್ಲಿ ಮನ್ನಿಸಿ ತೀವ್ರ ಕಾರ್ಯಗಳ ಒತ್ತಡದ ಮಧ್ಯೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಒಂದು ಅಂಬರೀಶ್ ಅವರ ನೇತೃತ್ವದಲ್ಲಿ